ನಾಳೆ ಕೃಷ್ಣನೂರಿಗೆ ಆಂಧ್ರ ಡಿಸಿಎಂ ವಿಸಿಟ್ ಮಾಡ್ತಿದ್ದಾರೆ. ಶ್ರೀ ಕೃಷ್ಣ ಮಠಕ್ಕೆ ಪವನ್ ಕಲ್ಯಾಣ್ ಅವರು ಭೇಟಿಯನ್ನ ಕೊಡಲಿದ್ದಾರೆ. ನಾಳೆ ಕೃಷ್ಣ ನಗರಿಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರು ವಿಸಿಟ್ ಮಾಡಲಿದ್ದಾರೆ. ಶ್ರೀ ಕೃಷ್ಣ ಮಠಕ್ಕೆ ಪವನ್ ಕಲ್ಯಾಣ್ ಆಗಮಿಸುತ್ತಾರೆ. ಪವರ್ ಸ್ಟಾರ್ ಭೇಟಿ ಬಗ್ಗೆ ಉಡುಪಿಯ ಶ್ರೀಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾಗಿರುವಂತಹ ಪೂಜ್ಯ ಸುಗುಣೇಂದ್ರ ತೀರ್ಥರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಲಕ್ಷ ಕಂಠ ಗೀತ ಪಾರಾಯಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಪವನ್ ಕಲ್ಯಾಣ್ ಅವರು. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮಕ್ಕೆ ಉಡುಪಿಗೆ ಆಗಮಿಸಿದ್ರು. ದಾಖಲೆಯ ಮೊತ್ತದಲ್ಲಿ ಅನೇಕ ಕಾರ್ಯಕ್ರಮಗಳಾಯಿತು. ಕನಕನ ಕಿಂಡಿಗೂ ಕೂಡ ಚಿನ್ನ ಲೇಪಿತವಾಗಿರುವಂತಹ ಕವಚಗಳನ್ನು ಹಾಕುವಂಥ ಪುಣ್ಯ ಕಾರ್ಯ ಆಯಿತು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ ಭಾಗ್ಯವಿದಾತ ಅನ್ನುವಂತಹ ಒಂದು ಬಿರುದನ್ನು ಕೊಟ್ಟು ವಿಶೇಷವಾದಂಥ ಸನ್ಮಾನವನ್ನು ಉಡುಪಿಯ ಮಠದ ಮೂಲಕವಾಗಿ ಮಾಡುವಂಥದ್ದಾಯಿತು. ಇವತ್ತು ನಾಳೆ ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಪವನ್ ಕಲ್ಯಾಣ್ ಅವರು ಭೇಟಿ ಕೊಡ್ತಿದ್ದಾರೆ. ಆಂಧ್ರದ ಡಿಸಿಎಂ ಈ ಬಗ್ಗೆ ಮಠಾಧೀಶರಾಗಿರುವಂತಹ ಸುಗುಣೇಂದ್ರ ತೀರ್ಥರಿಂದ ಮಾಹಿತಿ ಕೂಡ ಬಂದಿದೆ. ಅಂದರೆ ಲಕ್ಷ ಕಂಠ ಗೀತ ಪಾರಾಯಣ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದು ಈ ಕಾರ್ಯಕ್ರಮಕ್ಕೆ ಅವರು ಬರ್ತಿದ್ದಾರೆ. ಏನೇನು ಕಾರ್ಯಕ್ರಮ ಇರುತ್ತೆ ಅಂತ ಶ್ರೀಗಳು ಮಾತನಾಡಿದ್ದಾರೆ. ಪವನ್ ಕಲ್ಯಾಣ್ ಅವರು ನಾಡಿದ್ದು 13ನೇ ತಾರೀಕಿಗೆ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ನಮ್ಮ ದೇಶದಲ್ಲಿ ಭಾರತೀಯ ಸಂಸ್ಕೃತಿ ಉಳಿಸಬೇಕು ಎಂಬಂಥ ದೃಷ್ಟಿಯಲ್ಲಿ ವಿಶೇಷವಾದ ಕಾಳಜಿಯನ್ನು ಹೊಂದಂಥ ಒಂದು ವಿಶಿಷ್ಟ ರಾಜಕಾರಣಿ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಪವನ್ ಕಲ್ಯಾಣ್ ಅವರು ನಾಡಿದ್ದು 13ನೇ ತಾರೀಕಿಗೆ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ನಮ್ಮ ದೇಶದಲ್ಲಿ ಭಾರತೀಯ ಸಂಸ್ಕೃತಿ ಉಳಿಸಬೇಕು ಎಂಬಂಥ ದೃಷ್ಟಿಯಲ್ಲಿ ವಿಶೇಷವಾದ ಕಾಳಜಿಯನ್ನು ಹೊಂದಂಥ ಒಂದು ವಿಶಿಷ್ಟ ರಾಜಕಾರಣಿ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಪವನ್ ಕಲ್ಯಾಣ್ ಅವರು ನಾಡಿದ್ದು 13ನೇ ತಾರೀಕಿಗೆ ಇಲ್ಲಿ